ಎಸ್, ಈಗ 50 ಲಕ್ಷ ಸಿಕ್ಕಿದೆ. ಸೊ ಗಿಲ್ಲಿಯವ್ರಿಗೆ ಇಲ್ಲಿವರೆಗೂ ದುಡ್ಡು ಇನ್ನೂ ತಲುಪಿಲ್ವಾ? ಜೊತೆಗೆ ಒಟ್ಟು ಎಷ್ಟು ಸಂಪಾದನೆ ಮಾಡಿದ್ರು ಬಿಗ್ ಬಾಸ್ಗೆ ಹೋಗಿ ಬಂದು ಗಿಲ್ಲಿಯವರು ಅನ್ನೋಂಥದ್ದು? ಬಿಗ್ ಬಾಸ್ಗೆ ಹೋಗಿ ಬಂದು ಎಷ್ಟು ದಿನ ಆಯ್ತಣ್ಣ ಬಂದು? ಈಗ ಒಂದು 3-4 ದಿನ ಆಯ್ತು ಅಷ್ಟೇ. 50 ಲಕ್ಷ ಅದು ಬರುತ್ತೆ ಅಣ್ಣ, ಎಲ್ಲ ಬರುತ್ತೆ. ಸುದೀಪ್ ಅಣ್ಣ ಅವರು 10 ಲಕ್ಷ ಕೊಡ್ತೀನಿ ಅಂದರು. ಅದು ಹೌದು, ಮನೆ ಕರ್ಸ್ಕೊಟ್ರು. ಇನ್ನು ಮಿಕ್ಕಿದ್ದೆಲ್ಲ ಅದೇ ಬರ್ತದೆ ಅಣ್ಣ. ಸುದೀಪ್ ಸರ್ ಏನು ಸಜೆಸ್ಟ್ ಮಾಡಿದ್ರು? ಅವರು ಅದೇ ಅಣ್ಣ, ಸುದೀಪ್ ಅಣ್ಣನ ಬಗ್ಗೆ ಹೇಳ್ಬೇಕು. ಅವರು ಬಂದು ಮಾತಾಡಿ ಅವರು ಅಲ್ಲೇ ಸ್ಟೇಜ್ ಮೇಲೆ ಹೇಳಿದರು. ಅಂದರೆ ನೀವು ರಕ್ಷಿತಾ ನಾನು ಇದ್ದಾಗ ಪ್ರಾಪರ್ಟಿ ಕ್ಲಿಯರ್ ಮಾಡಬೇಕಿತ್ತು. ಅಲ್ಲಿ ಸೈಡಲ್ಲಿ ನಿಂತಿದ್ದಾಗ ನೀವು ಇಬ್ಬರಲ್ಲಿ ಯಾರು ಬೇಕಾದ್ರೂ ಗೆಲ್ಬೋದು. ಗೆದ್ದ ಮೇಲೆ ದಯವಿಟ್ಟು ತಲೆಗೆ ತಗೊಳಕ್ಕೆ ಹೋಗ್ಬೇಡಿ. ತಗ್ಗಿ ಬಗ್ಗೆ ಅಂದರೆ ಮುಂದೆ ನಿಮ್ಮ ಸವಾಲುಗಳು ಬರ್ತವೆ. ಮುಂದೆ ಹೆಜ್ಜೆ ಇಡಬೇಕಾದ್ರೆ ನೋಡ್ಕೊಂಡು ಹೆಜ್ಜೆ ಇಡಿ. ಯಾವುದನ್ನು ತಲೆಗೆ ತಗೊಳಕ್ಕೆ ಹೋಗ್ಬೇಡಿ. ಅಂದರೆ ಅವರು ಅಷ್ಟೊಂದು ಅನುಭವದ ಮಾತು ಹೇಳ್ತಾರಲ್ಲ, ಮನೆಗೆ ಹೋದಾಗಲೂ ಅಷ್ಟೇ, ನೋಡಿಕೊಂಡು ಹೆಜ್ಜೆ ಇಡ್ರಿ. ಯಾವುದನ್ನು ತಲೆಗೆ ತಗೊಳಕ್ಕೆ ಹೋಗ್ಬೇಡಿ. ಗಿಲ್ಲಿ ಎಲ್ಲನೂ ಬ್ಯಾಲೆನ್ಸ್ ಮಾಡಿ ನೋಡಿಕೊಂಡು ಆ ಥರ ಅದೇ ಅಣ್ಣ ಅಪ್ಪ ಇದ್ರೆ ಹೆಂಗಿರ್ತಾರೆ ಆ ಥರ ಬುದ್ಧಿ ಮಾತು ಹೇಳಿ ಕಳಿಸೋದಾಯ್ತಲ್ಲ, ಅದು